ರಾಜ್ಯದಲ್ಲಿ ಒಳ ಮೀಸಲಾತಿಯ ಕಿಚ್ಚು ಇನ್ನೂ ಆರ್ತಾ ಇಲ್ಲ. ಸರ್ಕಾರದ ವಿರುದ್ಧ ಒಂದಷ್ಟು ಸಮುದಾಯಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇವೆ. ಅಲೆಮಾರಿ ಸಮುದಾಯ ಹೋರಾಟ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಏನಾಗ್ತಾ ಇದೆ, ಏನವರ ಆಗ್ರಹ ನೋಡ್ಕೊಂಡು ಬನ್ನಿ. ದಲಿತ ಒಳ ಮೀಸಲಾತಿ ಜಾತಿಯಾದ್ರೂ ಆರದ ಕಿಚ್ಚು. ವೇಷಭೂಷಣದೊಂದಿಗೆ ಹೋರಾಟಕ್ಕಿಳಿದ ಅಲೆಮಾರಿಗಳು. ತಲೆ ಬೋಳಿಸಿಕೊಂಡ ಲಂಬಾಣಿ ಸಮುದಾಯ ಆಕ್ರೋಶ. ದಲಿತ ಒಳ ಮೀಸಲಾತಿ ಹೋರಾಟದ ಕಿಚ್ಚು ಮತ್ತೊಂದು ಮಜಲು ಪಡೆದುಕೊಂಡಿದೆ. ಇಷ್ಟು ದಿನ ಒಳ ಮೀಸಲಾತಿ ಜಾರಿಗೆ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಇದೀಗ ಹಂಚಿಕೆ ನ್ಯಾಯವಾಗಿಲ್ಲ ಅಂತ ಸರ್ಕಾರದ ವಿರುದ್ಧ ಕೆಲ ಸಮುದಾಯ ಹೋರಾಟದ ಹಾದಿ ತುಳಿದಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯ ಅನ್ವಯ ರಾಜ್ಯ ಸರ್ಕಾರ ಕಳೆದ ವಾರ ಒಳ ಮೀಸಲಾತಿ ಘೋಷಿಸಿದೆ. ದಲಿತ ಎಡಗೈ ಸಮುದಾಯಕ್ಕೆ 6% ಮತ್ತು ಬಲಗೈ ಸಮುದಾಯಕ್ಕೆ 6% ರಾಜ್ಯ ಸರ್ಕಾರ ನೀಡಿದೆ. ಆದರೆ ಉಳಿದ 62 ಸಮುದಾಯಗಳಿಗೆ 5% ನೀಡಿದೆ. ಇದು ಅಲೆಮಾರಿ ಮತ್ತು ಲಂಬಾಣಿ ಸೇರಿ ಕೆಲ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲೆಮಾರಿ ಸಮುದಾಯ ತಮ್ಮ ವೇಷಭೂಷಣದೊಂದಿಗೆ ಹೋರಾಟ ನಡೆಸಿದೆ. ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದರು. ಇದು ಅಲೆಮಾರಿ ಜಾತಿಯವರು ಓದಿದಂಥ ವಿದ್ಯಾವಂತರು ಇಲ್ಲ, ಪರಿಪೂರ್ಣವಾಗಿ ಅವರ ವರದಿಯಲ್ಲಿ ಸರ್ಕಾರಕ್ಕೆ 1% ಇವರು ಕೊಡ್ರಿ ಅಂತೇಳಿ ಪರಿಪೂರ್ಣವಾಗಿ ತೋರಿಸಿದೆ ಅದರಲ್ಲಿ. ಆದರೆ ಸರ್ಕಾರ ಏನು ಮಾಡಿದೆ, ಆ 1% ಮೀಸಲಾತಿಯನ್ನು ನಮ್ಮದು ತಗೊಂಡೋಗಿ ಬಲಿಷ್ಠ ಸಮುದಾಯಗಳ ಜೊತೆಗೆ ಜೋಡಿಸಿ ಇದರಿಂದ ನೀವು ಯುದ್ಧ ಮಾಡಿರಿ ಅಂತೇಳಿ ಅವ್ರ ಜೊತೆಗೆ ನಮಗೆ ಬಿಟ್ಟಿದ್ದ ಕಾರಣದಿಂದ ನಮ್ಮಂಥ ಬಡವರಿಗೆ, ದೀನದಲಿತರಿಗೆ ನಮಗೆ ನ್ಯಾಯ ಸಿಗೋಂಥ ಸಂದರ್ಭನೇ ಇಲ್ಲ. ವಿಜಯನಗರ ಜಿಲ್ಲೆಯಲ್ಲಿ ಲಂಬಾಣಿ ಸಮುದಾಯದ ಸ್ವಾಮೀಜಿಗಳೇ ಹೋರಾಟಕ್ಕಿಳಿದಿದ್ದಾರೆ. ನಡು ರಸ್ತೆಯಲ್ಲಿ ಕೆಲವರು ತಲೆ ಬೋಳಿಸಿಕೊಂಡು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಇದು ದಲಿತ ಸಮುದಾಯಗಳನ್ನ ಒಡೆದು ಆಳುವ ನೀತಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಳ ಮೀಸಲಾತಿ ವರ್ಗೀಕರಣದ ವಿಚಾರವನ್ನ ಚರ್ಚೆಗೆ ಮಾಡಿ ಒಂದು ಸಮುದಾಯಕ್ಕೆ 6, ಮತ್ತೊಂದು ಸಮುದಾಯಕ್ಕೆ 6, ಇನ್ನು ಉಳಿದಂತ 63 ಜಾತಿ ಸಮುದಾಯಗಳಿಗೆ 5 ಮೀಸಲಾತಿ ಅಂತ ಹೇಳಿದ್ರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಗೊಂಡು ಒಂದು ಅಂಕಿಅಂಶವನ್ನು ತೆಗೆದುಕೊಂಡು 3 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ವಿರೋಧ ಇದೆ. ಬೂದಿ ಮುಚ್ಚಿದ ಕೆಂಡದಂತಿದ್ದ ಒಳ ಮೀಸಲಾತಿಯನ್ನ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಒಂದಷ್ಟು ಸಮುದಾಯ ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇರೋದು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಒಳ ಮೀಸಲಾತಿಗಾಗಿ ಇಷ್ಟು ದಿನ ಹೋರಾಟ ನಡೀತಾ ಇತ್ತು. ಇದೀಗ ಒಳ ಮೀಸಲಾತಿಯಲ್ಲಿ ಸರಿಯಾಗಿ ಹಂಚಿಕೆ ಮಾಡಿಲ್ಲ ಅಂತೇಳಿ ಮತ್ತೊಂದು ದೊಡ್ಡ ಹೋರಾಟ ನಡೀತಾ ಇದೆ. ಅದರಲ್ಲೂ ಅಲೆಮಾರಿ ಕೊರಮ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಅಂತೇಳಿ ಲಂಬಾಣಿ ಸಮುದಾಯ ಸೇರಿದಂತೆ ಹಲವು ಸಮುದಾಯಗಳು ನಿರಂತರವಾಗಿ ಹೋರಾಟ ಮಾಡಲಾಗ್ತಿದೆ. ಅದರಲ್ಲೂ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಈ ಸಮುದಾಯದ ಜನರು ಅತಿ ಹೆಚ್ಚು ಇರತಕ್ಕಂಥ ಹಿನ್ನೆಲೆಯಲ್ಲಿ ನಮಗಾಗಿ ನೀಡಬೇಕಂತ 1% ಮೀಸಲಾತಿ ಕೊಡಿ ಅಂತೇಳಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.